ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಅಮ್ಮ, ನಿಮಗೆ ನಚಿಕೇತ್ ಪುರೋಹಿತ್ ಗೊತ್ತಾ? ದೇವಿಯನಿ ಫ್ರೆಂಡ್ ಅವರು. ಅವರಿವತ್ತು ಶಿವಕೃಷ್ಣ ದೇಸಾಯಿ ಅವ್ರ ಮನೇಲಿ ಸಿಕ್ಕಿದ್ರು. ಹೌದಾ? ಇಷ್ಟು ದಿವಸ ಪುರೋಹಿತ್ತು ಲಂಡನ್ನಲ್ಲಿದ್ದರು. ನಿನ್ನೆ ರಾತ್ರಿ ತಾನೇ ಬಂದ್ರಂತೆ. ನಚಿಕೇತ್ ಪುರೋಹಿತ್ ಅವ್ರ ತಂದೆ ಶಿವಕೃಷ್ಣ ದೇಸಾಯಿ ಅವ್ರಿಗೆ ಪೊಲಿಟಿಕಲ್ ಗುರುಗಳಂತೆ. ನಚಿಕೇತ್ ಪುರೋಹಿತ್ ಅವ್ರಿಗೆ ಶಿವಕೃಷ್ಣ ದೇಸಾಯಿ ಅವ್ರು ಕೊಂಡ್ರೆ ತುಂಬಾ ಗೌರವ ಅಂತೆ. ಅದಕ್ಕೆ ದೇಶಕ್ಕೆ ಬಂದ ತಕ್ಷಣ ಅವ್ರನ್ನ ಮೀಟ್ ಮಾಡಕ್ ಬಂದ್ಬಿಟ್ಟಿದ್ರು. ನೀನ್ ಅವ್ರ ಜೊತೆ ಪರಿಚಯ ಮಾಡ್ಕೊಂಡ್ಯಾ? ಹೂಮಾ, ಶಿವಕೃಷ್ಣ ದೇಸಾಯಿ ಸರಿ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ನಾನು ಪಾಂಚಜನ್ಯ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆಮೇಲೆ ಆ ಕೆಲಸ ಬಿಟ್ಟೆ, ಎಲ್ಲ ವಿಚಾರನೂ ಅವ್ರಿಗೆ ತಿಳಿಸಿದ್ರು. ನಚಿಕೇತ್ ಪುರೋಹಿತ್ ಅವ್ರ ಮುಂದೆ ಶಿವಕೃಷ್ಣ ದೇಸಾಯಿ ಸರ್ ನಾನು ತುಂಬ ಹೊಗಳಿದ್ರು. ಒಳ್ಳೆ ಅಡ್ಮಿನಿಸ್ಟ್ರೇಟರು, ಕ್ರಿಯೇಟಿವ್ ಪರ್ಸನ್ ಅಂತ. ನಚಿಕೇತ್ ಪುರೋಹಿತ್ ಅವರು ಲಂಡನ್ನಲ್ಲಿ ಇದ್ದಾಗ ನಮ್ಮ ಪಾಂಚಜನ್ಯ ಚಾನಲಲ್ಲಿ ಬರ್ತಿದ್ದ ಕೆಲವು ಪ್ರೋಗ್ರಾಮ್ಸ್ಗಳನ್ನ ಮಿಸ್ ಮಾಡದೆ ನೋಡ್ತಾ ಇದ್ರಂತೆ. ನಚಿಕೇತ್ ಪುರೋಹಿತ್ ಅವರು, ನೀವು ತುಂಬ ಟ್ಯಾಲೆಂಟೆಡ್ಡು, ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿ ಆಯಿತು ಅಂತ ನನಗೆ ಹೇಳಿದ್ರು. ಅವ್ರು ಹಾಗೆ ಹೇಳಿದ ತಕ್ಷಣ ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ. ನನಗೆ ನಚಿಕೇತ್ ಚೆನ್ನಾಗಿ ಗೊತ್ತು. ತುಂಬ ಒಳ್ಳೆ ಹುಡುಗ, ಸ್ವಲ್ಪನೂ ಅಹಂಕಾರ ಇಲ್ಲ. ಯಾರ ಹತ್ರ ಆದರೂ ಏನಾದರೂ ಒಳ್ಳೆ ಕ್ವಾಲಿಟಿ ಇದ್ದರೆ ತಕ್ಷಣ ಅದನ್ನು ಗುರುತಿಸಿ ಅಪ್ರಿಷಿಯೇಟ್ ಮಾಡ್ತಾರೆ. ಹೌದಮ್ಮ, ನಾನು ಅವ್ರನ್ನ ಮೀಟ್ ಮಾಡಿದ್ನಲ್ಲ, ನನಗೂ ಹಾಗೆ ಅನ್ನಿಸ್ತು. ಎಂಥ ಒಳ್ಳೆ ರೈಟರು, ಎಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ. ಆದರೆ ಸ್ವಲ್ಪನೂ ಅಹಂಕಾರ ಇಲ್ಲ, ತುಂಬಾ ಸರಳ ಜೀವಿ. ಈಗಿನ ಕಾಲದಲ್ಲಿ ಅಂಥವ್ರು ಸಿಗೋದು ಅಪರೂಪ. ನಚಿಕೇತ್ ಪುರೋಹಿತ್ ಹತ್ರ ಆಟೋಗ್ರಾಫ್ ತಗೋಬೇಕಿತ್ತೆ. ಆಟೋಗ್ರಾಫ್ ಹಾಕ್ಸ್ಕೊಳಕ್ಕೆ ಬುಕ್ ತಗೊಂಡು ಹೋಗಿರ್ಲಿಲ್ಲಮ್ಮ. ಬುಕ್ ಇಲ್ದಿದ್ರೇನೆ ಯಾವ್ದಾದ್ರು ಒಂದು ಹಾಳೆಲ್ಲಿ ಹಾಕಿಸ್ಕೋಬೇಕಿತ್ತು. ಅಮ್ಮ, ಹಾಳೆ ತಗೊಂಡು ಹೋಗಿ ಅವ್ರ ಮುಂದೆ ಇಟ್ಕೊಂಡು ಆಟೋಗ್ರಾಫ್ ಹಾಕಿ ಅಂತ ಕೇಳಕ್ಕಾಗತ್ತಾ? ನಾನೇನು ಹೈಸ್ಕೂಲ್ ಹುಡುಗಿನ ಹಾಳೆ ತಗೊಂಡು ಹೋಗಿ ಇಟ್ಕೊಳಕ್ಕೆ? ಆಟೋಗ್ರಾಫ್ ತಗೊಳಕ್ಕೆ ಹಾಳೆ ಆದ್ರೇನು ಬುಕ್ ಆದ್ರೇನು ಅಭಿಮಾನ ಮುಖ್ಯ. ಹೋಗ್ಲಿ, ಅವ್ರನ್ನ ಮನೆಗಾದ್ರೂ ಕರಿಬೇಕಿತ್ತು ನೀನು. ಅಮ್ಮ, ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಮನೆಗೆ ಬನ್ನಿ ಅಂತ ಕರೆಯೋಕ್ಕಾಗತ್ತಾ? ಇನ್ನೊಂದ್ಸಲಿ ಯಾವಾಗ್ಲಾರು ಸಿಕ್ತಾಗ ಕರಿತೀನಿ. ಹೌದಾ ಗಿರ್ವಾಣಿ, 5:15 ಆಗುತ್ತಾ? ಮತ್ತೆ ಮಧ್ಯಾಹ್ನನೇ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದೆ. ಓಕೆ ಪಾಪ, ನೀನೇನು ಮಾಡ್ತೀಯ ಬಿಡು, ಅವ್ರು ಬಲವಂತ ಮಾಡಿದ್ದಾರೆ. ಊಟನಾ ಹೋಟ್ಲಿಂದ ತರಿಸ್ಕೋತೀವಿ ಬಿಡು. ಮೃಣಾಲ್ನೀಗ ಅಡುಗೆ ಮಾಡು ಅಂತ ಹೇಳಬೇಕಾ? ಆಗತ್ತೆ ಅವಳ ಕೈಯಲ್ಲಿ. ಓಕೆ ಓಕೆ. ಆಮೇಲೆ ನಿನಗೆ ಕಾರು ಸಂಜೆ ಸುಮಾರು 5:05 ಕಾಲಕ್ಕೆ ಕಳಿಸಿದ್ರೆ ಆಗುತ್ತಲ್ಲ? ಓಕೆ ಓಕೆ, ಥ್ಯಾಂಕ್ ಯು. ಮಾವ ಕಾಫಿ. ಥ್ಯಾಂಕ್ ಯು. ಮೃಣಾಲಿನಿ, ಒಂದು ಶಾಕಿಂಗ್ ನ್ಯೂಸ್ ಇದೆ. ಶಾಕಿಂಗ್ ನ್ಯೂಸಾ? ಏನು? ಅಯ್ಯೋ, ಅಷ್ಟೊಂದೆಲ್ಲ ಗಾಬರಿ ಆಗಬೇಡಿ. ನಿಮ್ಮ ಅತ್ತೆಯವರು ನಿಮ್ಮ ಮಾವನವರಿಗೆ ಫೋನ್ ಮಾಡಿದ್ರಂತೆ. ಮಧ್ಯಾಹ್ನ ಬರೋಕ್ಕಾಗಲ್ಲ, ಬರೋದು ಸಾಯಂಕಾಲ ಆಗುತ್ತಂತೆ. ಹಾಗಾಗಿ ಅಡುಗೆನ ತಾವೇ ಮಾಡ್ಬೇಕಂತ. ಅಷ್ಟೇ ತಾನೇ, ಅಡುಗೆ ನಾನ್ ಮಾಡ್ತೀನಿ. ಅದ್ರಲ್ಲಿ ಶಾಕಿಂಗ್ ಏನಿದೆ? ಅಯ್ಯೋ, ನಾನು ಶಾಕಿಂಗ್ ಅಂದಿದ್ದು ನಿಮ್ಗಲ್ಲ, ನಮಗೆ. ನೋಡಿ ಸಿದ್ಧಾಂತ್, ನೀವು ಹಾಗೆಲ್ಲ ನನ್ನನ್ನು ರೇಗಿಸ್ಬೇಡಿ. ನೀವು ಈ ರೀತಿ ಎಲ್ಲ ಶಾಕು ಗೀಕೋ ಅಂತ ನಾನು ಕಾನ್ಶಿಯಸ್ ಮಾಡಿದ್ರೆ ನಾನು ಆಮೇಲೆ ಉಪ್ಪು ಖಾರ ಜಾಸ್ತಿ ಹಾಕ್ಬಿಡ್ತೀನಿ ಅಷ್ಟೇ. ಆಮೇಲೆ ಆಗೋ ಪರಿಣಾಮಗಳಿಗೆ ನಾನು ರೆಸ್ಪಾನ್ಸಿಬಲ್ ಅಲ್ಲ. ಅಯ್ಯಯ್ಯೋ, ಹಾಗೆಲ್ಲ ದಯವಿಟ್ಟು ಮಾಡಬೇಡಿ ಪ್ಲೀಸ್. ಸಿದ್ಧಾಂತ್, ಹಾಗೆಲ್ಲ ಹೆದರ್ಸ್ಬೇಡ ಪಾಪ ಅವಳನ್ನ. ಅವಳು ಇತ್ತೀಚೆಗೆ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದಾಳೆ. ಅವಳ ಅತ್ತೇನ ಸರ್ಟಿಫಿಕೇಟ್ ಕೊಟ್ಟಿದ್ದಾಳೆ. ಇವತ್ತು ಮಾಡಲಿ ಬಿಡು ಅಡುಗೆ. ಓಹೋ, ಆಯ್ತು. ನಮ್ದು ಮೈನಾರಿಟಿ ಗವರ್ಮೆಂಟು, ಬಹುಮತ ತಮ್ಮ ಕಡೆ ಇದೆ. ಆಯ್ತು, ಅಡುಗೆ ಮಾಡಿ. ಪರಿಣಾಮವನ್ನು ಎದುರಿಸೋದಕ್ಕೆ ನಾವು ರೆಡಿಯಾಗಿದ್ದೀವಿ. ನೋಡಿ, ಪರಿಣಾಮ ಗಿರಣಾಮ ಅಂದ್ರೆ ಚೆನ್ನಾಗಿರೋದಿಲ್ಲ. ಅಯ್ಯಯ್ಯೋ, ಸರಿ ಸರಿ ಸರಿ. ಅಪ್ಪ, ಹೋಟೆಲಿಂದ ಆರ್ಡರ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದನ್ನ ಕ್ಯಾನ್ಸಲ್ ಮಾಡ್ಬಿಡಿ. ಇವತ್ತು ಮೃಣಾಲಿನಿ ಕೈ ಅಡುಗೆನೆ ನಮ್ಮ ಹೊಟ್ಟೆಪಾಡು. ಮಾವ,
ಈಗ ತಾನೇ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರಿ, ಅಷ್ಟರಲ್ಲಿ ಹೋಟೆಲ್ ಊಟ ತರಿಸ್ತಾ ಇದ್ರಾ? ಹಾಗೇನಿಲ್ಲಮ್ಮ, ಸುಮ್ಮನೆ ಜಸ್ಟ್ ಬಿ ಆನ್ ದಿ ಸೇಫರ್ ಸೈಡ್ ಅಷ್ಟೇ. ಇನ್ನು ಆರ್ಡರ್ ಮಾಡೋಣ ಅನ್ಕೋತಾ ಇದ್ದಿದ್ದಷ್ಟೇ, ಇನ್ನೂ ಮಾಡಿರಲಿಲ್ಲ. ನೋ ಹೋಟೆಲ್ ಊಟ. ಹೇಳಿ ಏನೇನು ಬೇಕು ಅಂತ ಹೇಳಿ ನಾನೇ ಅಡುಗೆ ಮಾಡ್ತೀನಿ. ಸಿದ್ಧಾಂತ್, ನೀನೇ ಹೇಳು ಏನು ಮಾಡಬೇಕು ಅಂತ. ಹಾ ಹೇಳಿ, ಬೇಗ ಹೇಳಿ. ಅನ್ನ. ಅನ್ನ ಬೇಸಿಕ್ಕು, ಅದು ಇದ್ದೇ ಇರುತ್ತೆ. ಈ ಸಾಂಬಾರು, ಗೊಜ್ಜು, ಪಲ್ಯ ಅದು ಯಾವ್ದು ಬೇಕೋ ಹೇಳಿ. ಅತ್ತೆ ನನಗೆ 5 ಟೈಪ್ ಸಾಂಬಾರು, 8 ಟೈಪ್ ಗೊಜ್ಜು, 10 ಟೈಪ್ ಪಲ್ಯಗಳನ್ನು ಹೇಳ್ಕೊಟ್ಟಿದ್ದಾರೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಹೇಳಿ. ಹಾ, ಒಂದು ಕೆಲಸ ಮಾಡ್ತೀನಿ, ಎಲ್ಲ ಟೈಪು ಮಾಡಿಬಿಟ್ರೆ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಮಾತ್ರ ಮಾಡಬೇಡಿ ಪ್ಲೀಸ್. ಓಹ್, ವಿದ್ಯುಲತಾ ಅವರು ಬನ್ನಿ ಬನ್ನಿ. ಅಮ್ಮ ಬಾ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಏನ್ ಸಿದ್ಧಾಂತ್, ಏನೋ ಗಾಬರಿಯಿಂದ ಬೇಡ ಬೇಡ ಅಂತ ಇದ್ರಿ? ಅದು ಏನಿಲ್ಲ, ಮೃಣಾಲ್ನಿ ಇವತ್ತು ಅಡುಗೆ ಮಾಡ್ತೀನಿ 5-6 ಥರ ಗೊಜ್ಜು ಮಾಡ್ತೀನಿ ಅಂದ್ರು, ಅದಕ್ಕೆ ಅಷ್ಟೊಂದಲ್ಲ ಏನು ಬೇಡ ಅಂತಿದ್ದೆ ಅಷ್ಟೇ. ಮೃಣಾಲಿನಿ, ನೀನು ಅಡುಗೆ ಮಾಡೋದು ಕಲ್ತಿದ್ಯಾ? ಹೌದು ಅಮ್ಮ, ನಮ್ಮ ಅತ್ತೆನೇ ಎಲ್ಲ ಹೇಳ್ಕೊಟ್ಟಿದ್ದು. ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ನನ್ನ ಪಾಲಿಗೆ ಇದು ದೊಡ್ಡ ಮಿರಾಕಲ್. ನಮ್ಮನೇಲಿ ಇದ್ದಾಗ ಬಾ ಹೇಳ್ಕೊಡ್ತೀನಿ ಅಂತ ಅಂದ್ರು ಒಂದು ದಿನ ಅಡುಗೆ ಮನೆ ಒಳಗೆ ಕಾಲಿಟ್ಟೋಡಲ್ಲ ಇವಳು. ಈಗ ಇಷ್ಟು ಇಂಪ್ರೂವ್ ಆಗಿದ್ದಾಳೆ ಅಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ ನನಗೆ. ಶೈಲೇಶ್, 10:30ಗೆ ಪಾರ್ಟಿ ಆಫೀಸ್ಗೆ ಹೋಗ್ಬೇಕಾಗಿತ್ತು, ತಾವು ಜ್ಞಾಪಿಸಿ ಅಂತ ಹೇಳಿದ್ರೆ. ವಿದ್ಯುಲತಾ ಅವರೇ, ಇವತ್ತು ನೀವು ಇಲ್ಲೇ ಇದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಬೇಕು. ಕಾರಣ ಏನು ಗೊತ್ತಾ? ಅಡುಗೆ ಮಾಡ್ತಿರೋದು ನಿಮ್ಮ ಮಗಳು ಮೃಣಾಲಿನಿ. ನಾನು 1 ಅವರ್ ವಾಪಸ್ ಬಂದ್ಬಿಡ್ತೀನಿ. ಖಂಡಿತ ಬರಲಾ? ಹೇಗಿದ್ದಾರೆ ಸಿದ್ಧಾಂತ್? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಮತ್ತೆ ಅಂಕಲ್ ಹೇಗಿದ್ದಾರೆ? ಅವ್ರು ಚೆನ್ನಾಗಿದ್ದಾರೆ. ನೀನು ಹೇಗಿದ್ಯಾ ಪುಟ್ಟ? ನಾನು ಈ ಮನೇಲಿ ತುಂಬ ಸಂತೋಷವಾಗಿದ್ದೀನಮ್ಮ. ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಈ ಮನೆ ಸೊಸೆ ಅಂತಲೇ ಅನಿಸೋದಿಲ್ಲ, ನನ್ನನ್ನು ಈ ಮನೆ ಮಗಳು ಥರ ನೋಡ್ಕೋತಾ ಇದ್ದಾರೆ. ಆವಾಗ ಇವ್ರು ಸ್ವಲ್ಪ ನನ್ನನ್ನು ರೇಗಿಸ್ತಾ ಇರ್ತಾರೆ. ಸಂತೋಷ ಆಗುತ್ತೆ ಕಡೆ ನಿನ್ನ ಮಾತು ಕೇಳಿ. ನಾನು ಇಷ್ಟೆಲ್ಲ ಈ ಮನೆಗೆ ಹೊಂದ್ಕೊಳ್ಳೋಕೆ ಕಾರಣ ನಮ್ಮತ್ತೆ. ನನಗೆ ಕೆಲಸ ಗೊತ್ತಿಲ್ಲದೆ ಇದ್ರು ಎಲ್ಲ ಹೇಳ್ಕೊಡ್ತಾರೆ. ನನಗೆ ಅರ್ಥ ಆಗದೆ ಇದ್ರೆ ಮತ್ತೆ ಹೇಳ್ಕೊಡ್ತಾರೆ. ಎಲ್ಲಿ ನಿಮ್ಮ ಅತ್ತೆ ಕಾಣಿಸ್ತಾ ಇಲ್ಲ? ಅವ್ರ ಫ್ರೆಂಡ್ ಒಬ್ರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವ್ರು ನೋಡ್ಕೊಂಬರಕ್ಕೆ ಹೋಗಿದ್ದಾರೆ. ಅದಕ್ಕೆ ಇವತ್ತು ಅಡುಗೆ ಮನೆ ಜವಾಬ್ದಾರಿ ಎಲ್ಲ ನಂದೆ. ಎಕ್ಸ್ಕ್ಯೂಸ್ ಮೀ, 1 ನಿಮಿಷ ಬಂದೆ. ಹಲೋ, ಹೇಳಿ. ಗಂಡನ ಮನೆಯಲ್ಲಿ ನೀನು ಸಂತೋಷವಾಗಿದೆಯಾ ಅಂತ ಕೇಳಿ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸ್ತು ಪುಟ್ಟ. ಈ ಮನೆಗೆ ಹೇಗೆ ಹೊಂದ್ಕೋತೀವಿ ಅಂತ ನನಗೆ ತುಂಬ ಆತಂಕ ಇತ್ತು. ಆದರೆ ನನಗೊಂದೇ ಒಂದು ಫೋನ್ ಮಾಡಲ್ವಲ್ಲ ನಾನು, ನೀನು ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ನನಗೊಬ್ಬಳೇ ಮಗಳು ನೀನು. ವಾರಕ್ಕೆ 1 ಸರಿನಾದರೂ ಫೋನ್ ಮಾಡಬಾರ್ದಾ? ನನಗೆ ಬೇಕು ಅಂದಾಗೆಲ್ಲ ಹೀಗೆ ನಾನು ಬರೋದಕ್ಕಾಗತ್ತಾ? ನಿನಗೆ ಗೊತ್ತು, ನಾನು ಈ ಥರ ಬರೋದು ನಿಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ. ಪ್ರತಿ ಸರಿ ಏನೋ ಒಂದು ಸುಳ್ಳು ಹೇಳಿ ಇಲ್ಲಿಗೆ ಬರಬೇಕು. ನಾನು ತುಂಬ ಸಾರಿ ಫೋನ್ ಮಾಡಿದೆ ಅಮ್ಮ. ನಾನು ಯಾವಾಗ ಫೋನ್ ಮಾಡಿದ್ರು ಅಪ್ಪ ರಿಸೀವ್ ಮಾಡ್ತಾಯಿದ್ರು. ನಾನು ಧ್ವನಿ ಕೇಳಿದ ತಕ್ಷಣ ರಾಂಗ್ ನಂಬರ್ ಅಂತ ಕಟ್ ಮಾಡ್ತಾಯಿದ್ರು. ನಿನ್ನ ಮೊಬೈಲಿಗೆ ಫೋನ್ ಮಾಡಿದ್ರು ಅವರೇ ರಿಸೀವ್ ಮಾಡ್ತಾಯಿದ್ರು, ಮತ್ತೆ ಕಟ್ ಮಾಡ್ತಾಯಿದ್ರು. ಅದಕ್ಕೆ ಬೇಜಾರಾಗಿ ನಾನು ಫೋನ್ ಮಾಡೋದೇ ಬಿಟ್ಬಿಟ್ಟೆ. ಇಲ್ಲ ಪುಟ್ಟ, ನಾನು ಯಾಕೆ ಹಾಗೆ ಮಾಡಲಿ? ಅದು ಯಾಕೆ ನೀನು ಆ ಕಡೆಯಿಂದ ಫೋನ್ ಮಾಡಲಿಲ್ಲ? ಅಪ್ಪನೇ ಯಾಕೆ ಪ್ರತಿ ಸಾರಿ ಫೋನ್ ರಿಸೀವ್ ಮಾಡ್ತಾಯಿದ್ರು? ನೀನು ಸಿದ್ಧಾಂತವತ್ತು ಮನೆಗೆ ಬಂದು ಹೋದ್ರಲ್ಲ, ಅದಾದ ಮಾರನೇ ದಿನವೇ ನನ್ನ ಹತ್ರ ಇದ್ದಿದ್ದ ಫೋನನ್ನು ನಿಮ್ಮ ಅಪ್ಪ ಇಸ್ಕೊಂಡು ನನಗೆ ಬೇರೆ ಫೋನ್ ಕೊಟ್ಟರು.
ನೀನು ನನಗೆ ಫೋನ್ ಮಾಡದೇ ಇರಲಿ ಅಂತ. ಬೇರೆ ಯಾವುದಾದ್ರೂ ನಂಬರಿಂದ ಕಾಲ್ ಮಾಡಿದ್ರೆ ಕಾಲ್ಸ್ನ ಕದ್ದು ಕೇಳಿಸ್ಕೋತಾರೆ. ತುಂಬ ಕೋಪ ಬರುತ್ತೆ ನನಗೆ. ನನ್ನ ಸೆಲ್ ಫೋನ್ನ ಕಾಲ್ ಲಿಸ್ಟ್ ತರಿಸಿ ಯಾವ್ಯಾವ ನಂಬರ್ಗೆ ಎಷ್ಟೆಷ್ಟು ಸರಿ ಕಾಲ್ ಮಾಡಿದ್ದೀನಿ ಅಂತ ಚೆಕ್ ಮಾಡ್ತಾರೆ. ಹೊರಗಡೆ ಎಲ್ಲರೂ ಬಂದು ಕಾಲ್ ಮಾಡೋಣ ಅಂದರೆ ನಿನಗೆ ಗೊತ್ತಲ್ಲ, ಅಪ್ಪ ನನ್ನನ್ನು ಒಬ್ಬಳನ್ನ ಎಲ್ಲಿಗೂ ಕಳಿಸೋಲ್ಲ. ಜೊತೆಯಲ್ಲಿ ಡ್ರೈವರ್ ಇದ್ದೇ ಇರ್ತಾನೆ. ನಾನು ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಎಲ್ಲದನ್ನೂ ಬಂದು ಅವ್ರಿಗೆ ರಿಪೋರ್ಟ್ ಮಾಡ್ತಾನೆ. ನಾನು ಮದುವೆ ಆದಮೇಲೆ ಅಪ್ಪ ಇಷ್ಟೊಂದು ಬದಲಾಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಮ್ಮ. ನಾನು US ಅಲ್ಲಿದ್ದಾಗ ಅಪ್ಪ ನನ್ನನ್ನು ಎಷ್ಟು ಮಿಸ್ ಮಾಡ್ಕೋತಾ ಇದ್ರು. ನಾನು ಕಾಲ್ ಮಾಡಿದ ತಕ್ಷಣ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನನ್ನ ಜೊತೆ ಮಾತಾಡ್ತಾ ಇದ್ರು. ಎಷ್ಟೆಲ್ಲ ಬದಲಾವಣೆಗಳಾಗೋಯ್ತು. ಹೌದು ಕಣೆ, ನಿಮ್ಮಪ್ಪ ಇತ್ತೀಚೆಗೆ ತುಂಬ ಬದಲಾಗಿದ್ದಾರೆ. ಒಂದು ಕೆಲಸ ಮಾಡು, ಇನ್ಮೇಲೆ ಈ ನಂಬರಿಗೆ ಕಾಲ್ ಮಾಡು. ನಂಬರ್ ತಗೋ, 98451 ಓಕೆ ಅಮ್ಮ. ಅಯ್ಯೋ ನೋಡು, ಮಾತಾಡ್ತಾ ಮಾತಾಡ್ತಾ ಬಂದಿದ್ದ ವಿಚಾರನೇ ಮರ್ತ್ಬಿಟ್ಟೆ. ಪುಟ್ಟ, ನನಗೊಂದು ಟ್ರೇ ತಗೊಂಬ. ತಗೋ ಪುಟ್ಟ. ಏನಮ್ಮ ಇದೆಲ್ಲ? 15ನೇ ತಾರೀಕು ಗೌರಿ ಪೂಜೆ ಇದೆ. ನಿನ್ನ ಮನೆಗೆ ಬಂದು ಪೂಜೆ ಮಾಡಿ ಬಾಗಿನ ತಗೊಂಡು ಹೋಗಬೇಕು. ಸಿದ್ಧಾಂತನ ಜೊತೆನಲ್ಲಿ ಕರ್ಕೊಂಬರ್ಬೇಕು. ಅಲ್ಲಿಗೆ ಹೇಗಮ್ಮ ಬರಲಿ? ಹೋದ ಸಾರಿ ಬಂದಾಗ ಅಪ್ಪ ಸಿದ್ಧಾಂತ್ಗೆ ಎಷ್ಟು ಹರ್ಟ್ ಆಗೋ ಥರ ಮಾತಾಡಿದ್ರು. ನಾನು ಅಲ್ಲಿಗೆ ಬರೋದು ಸಿದ್ಧಾಂತ್ಗೂ ಇಷ್ಟ ಇಲ್ಲ. ಸಿದ್ಧಾಂತನ ನಾನು ಹೇಗಾದರೂ ಒಪ್ಪಿಸ್ತೀನಿ. ಆದರೆ ಈ ಸರಿ ಗೌರಿ ಪೂಜೆಗೆ ನೀನು ನಮ್ಮನೆ ಖಂಡಿತ ಬರಬೇಕು. ದಯವಿಟ್ಟು ಬರಲ್ಲ ಅನ್ಬೇಡ ಪುಟ್ಟ. ಹೋದ ಸಾರಿ ಬಂದಾಗ ಅಪ್ಪ ಎಷ್ಟೆಲ್ಲ ಅವಮಾನ ಮಾಡಿದ್ರು ಅಂತ ನೀನೇ ನೋಡ್ದೆ ಅಲ್ಲಮ್ಮ. ಇಷ್ಟೆಲ್ಲ ಆದ್ಮೇಲೂ ನಾನು ಹೇಗಮ್ಮ ಬರಲಿ? ಮತ್ತೇನಾದರೂ ಅಪ್ಪ ಸಿದ್ಧಾಂತಗೆ ಅವಮಾನ ಮಾಡಿದ್ರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಇಲ್ಲ ಪುಟ್ಟ, ಈ ಸರಿ ಹಾಗೇನೂ ಆಗಲ್ಲ. 13ನೇ ತಾರೀಕು ನಿಮ್ಮಪ್ಪ ಆಲ್ಬರ್ಟ್ ಶಿಕಾಗೋ ಕಂಪ್ನಿ ಹೆಡ್ ಆಫೀಸ್ ಮೀಟಿಂಗ್ಗೆ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. ಬರೋದು 3-4 ದಿನ ಆಗುತ್ತೆ. ನೀವು ಬರುವಾಗ ಅವರಿರೋಲ್ಲ. ದಯವಿಟ್ಟು ಬಂದು ಹೋಗು ಪುಟ್ಟ. ನನಗೆ ಬರೋದಕ್ಕೆ ಇಷ್ಟ ಇದೆ ಅಮ್ಮ, ಆದರೆ ಸಿದ್ಧಾಂತನೂ ಒಂದು ಮಾತು ಕೇಳಬೇಕಲ್ವಾ? ಈಗಲೇ ಕೇಳು ಪುಟ್ಟಿ. ನೀನು ಬರ್ತೀನಿ ಅಂದರೆ ನಾನು ಸಮಾಧಾನವಾಗಿ ಇಲ್ಲಿಂದ ಹೊರಡಬಹುದು. ಬಂದೆ ತಾಳು. ಸಿದ್ಧಾಂತ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಗೌರಿ ಪೂಜೆಗೆ ಅಂತ ಅಮ್ಮ ನಮ್ಮನ್ನು ಕರೆಯೋಕೆ ಬಂದಿದ್ದಾರೆ. ಹೋಗ್ಬಿಟ್ಟು ಬರೋಣವಾ? ನಿಮ್ಮ ತಾಯಿ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ನಿಮ್ಮ ತಂದೆ ಊರಲ್ಲಿಲ್ಲ, ಮನೆಗೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿಗೆ ನಾವು ಏನಾದ್ವಿ ಮೃಣಾಲಿ? ಕಳ್ಳರ ಥರ ಆಗಲಿಲ್ಲ? ನಿಮ್ಮ ತಂದೆ ಊರಲ್ಲಿ ಇಲ್ದೇ ಇರಬೇಕಾದ್ರೆ ಅವ್ರ ಮನೆಗೆ ಹೋಗಿ ನಾವು ಕಳ್ಳರ ಥರ ಪೂಜೆ ಮಾಡಬೇಕಾ? ಆ ಪೂಜೆಯಿಂದ ನಮಗೆ ಫಲ ಸಿಗತ್ತಾ? ಅದು ಹೋಗಲಿ, ಕನಿಷ್ಠ ನಮ್ಮ ಮನಸ್ಸಿಗೆ ಸಂತೋಷ ಸಿಗತ್ತಾ? ಅಲ್ಲಿದ್ದ ಪ್ರತಿ ಕ್ಷಣ ನಾವು ಅಲ್ಲಿಗೆ ಬಂದಿರೋ ವಿಷಯ ನಿಮ್ಮ ತಂದೆ ಗೊತ್ತಾಗ್ಬಿಡುತ್ತಾ ಅನ್ನೋ ಆತಂಕದಲ್ಲಿ ನಿಮ್ಮ ತಾಯಿ ಇರ್ತಾರೆ. ನಾವು ಅದೇ ಆತಂಕದಲ್ಲಿ ಕೂತಿರ್ತೀವಿ. ಇದರಿಂದ ಯಾರಿಗೂ ಸಂತೋಷ ಇಲ್ಲ. ನಾವು ಪೂಜೆ ಮಾಡೋದು ನಮ್ಮ ಮನಸ್ಸಿಗೆ ಸಂತೋಷ, ನೆಮ್ಮದಿ ಸಿಗಲಿ ಅಂತ ಅಲ್ವಾ? ನಾವು ಮಾಡೋ ಪೂಜೆ ನಮಗೆ ಸಮಾಧಾನ ಕೊಡಲಿಲ್ಲ ಅಂದರೆ ಅಲ್ಲಿಗೆ ಏನು ಉಪಯೋಗ ಆಯಿತು? ಹಾಗಾದರೆ ಹೋಗೋದು ಬೇಡ ಅಂತೀರಾ?
ಅಲ್ಲಿಗೆ ಹೋಗೋದ್ರಿಂದ ಏನಾಗುತ್ತೆ ಅನ್ನೋದನ್ನು ನಾನು ವಿವರಿಸಿ ಹೇಳಿದ್ದೀನಿ. ತೀರ್ಮಾನ ನಿಮ್ಮದು. ಅಮ್ಮ, ಅಪ್ಪ ಇಲ್ದಿರೋ ಸಮಯ ನೋಡಿ ನಾವಲ್ಲಿಗೆ ಬರೋದು ಸರಿ ಇಲ್ಲ ಅನ್ನಿಸ್ತು. ದಯವಿಟ್ಟು ಹಾಗೆ ಹೇಳ್ಬೇಡ ಪುಟ್ಟ. ನೀನು ನನಗೊಬ್ಬಳೆ ಮಗಳು. ನೀನು ಬರದೆ ನಾನು ಪೂಜೆ ಮಾಡಿದ್ರು ನನಗೆ ನೆಮ್ಮದಿ ಇರೋಲ್ಲ. ಅಮ್ಮ ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ನಿನ್ನ ಮಗಳಾಗಿ ನನಗೆ ಅಲ್ಲಿಗೆ ಬರಬೇಕು ಅಂತ ಆಸೆ ಇದೆ. ಆದರೆ ಈ ಮನೆ ಸೊಸೆಯಾಗಿ, ಸಿದ್ಧಾಂತ ಹೆಂಡತಿಯಾಗಿ ನನಗೆ ಕೆಲವು ಜವಾಬ್ದಾರಿಗಳಿವೆ. ಅದನ್ನು ಮರೆತು ಬರೋದಕ್ಕಾಗೋದಿಲ್ಲ. ಅಪ್ಪ ಕರೀದೇನೆ ನಿಮ್ಮ ಮನೆಗೆ ಬರೋದು ಸರಿಯಲ್ಲ ಅಂತ ಸಿದ್ಧಾಂತ್ ಫೀಲ್ ಮಾಡ್ಕೋತಾ ಇದ್ದಾರೆ. ಅದು ನಿಜಾನೇ. ಮುಂದೆ ಯಾವತ್ತಾದರೂ ಅಪ್ಪನಿಗೆ ನಮ್ಮ ಮೇಲೆ ಕೋಪ ಕಡಿಮೆ ಆಗಿ ನೀವಿಬ್ಬರು ಜೊತೆಗೆ ಬಂದು ನಮ್ಮ ಮನೆಗೆ ಬನ್ನಿ ಅಂತ ಕರೆದ್ರೆ ನಾವಿಬ್ಬರು ಖಂಡಿತವಾಗ್ಲೂ ಬರ್ತೀವಿ. ಇದೊಂದು ಸಾರಿ ನಾನು ನಿನಗೆ ನಿರಾಸೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಮ್ಮ. ನೀವಿಬ್ಬರು ಈ ಸರಿ ಮನೆಗೆ ಹಬ್ಬಕ್ಕೆ ಬರ್ತೀರಾ ಅಂತ ತುಂಬ ನಿರೀಕ್ಷೆ ಇಟ್ಕೊಂಬಂದೆ. ಆದರೆ ಏನು ಮಾಡೋದು, ಆ ಸಂತೋಷ ನೋಡೋ ಭಾಗ್ಯ ದೇವರು ನನಗೆ ಕೊಡಲಿಲ್ಲ. ಸರಿ ಪುಟ್ಟ, ನಿಮ್ಮಪ್ಪನಿಗೆ ಒಳ್ಳೆ ಬುದ್ಧಿ ಬಂದು ನಿಮ್ಮನ್ನು ಅವರೇ ಮನೆಗೆ ಬನ್ನಿ ಅಂತ ಕರೆಯೋ ದಿನ ಬೇಗ ಬರಲಿ. ಸರಿ, ನಾನಿನ್ನು ಹೊರಡ್ತೀನಿ. ಸಿದ್ಧಾಂತಕ್ಕೂ ಹೇಳಿಬಿಡು. ಅಮ್ಮ, ನೀನು ಬರೋದೇ ಅಪರೂಪ. ಸ್ವಲ್ಪ ಹೊತ್ತಿದ್ದು ಊಟ ಮಾಡ್ಕೊಂಡು ಹೋಗು. ಇಲ್ಲ ಪುಟ್ಟ, ನಿನಗೆ ಗೊತ್ತಲ್ಲ, ನಿಮ್ಮ ಅಪ್ಪಂಗೆ ಗೊತ್ತಾದರೆ ಸುಮ್ಮನೆ ರಾಧ ಅಂತ ಆಗುತ್ತೆ. ನಾನೇನು ಹೊರಡ್ತೀನಿ. ಕುಂಕುಮ ಕೊಡ್ತೀನಿ ತಳು. ಬರ್ತೀನಿ ಪುಟ್ಟ. ಹಾಂ, ನಾನು ಅವ್ರಿಗೆ ಹೇಳ್ತೀನಿ. ಹಾಂ ಸರಿ. ಮೃಣಾಲಿನಿ, ನಿಮ್ಮ ಮನೆಗೆ ಗೌರಿ ಪೂಜೆಗೆ ಹೋಗ್ಬೇಡ ಅಂತ ಹೇಳಿದ್ ನಿಮ್ಮ ಮನಸ್ಸಿಗೆ ಬೇಜಾರಾಯ್ತಾ? ಬೇಜಾರಾಯ್ತು. ಆದರೆ ನೀವು ಹೇಳಿದ್ದು ಬುದ್ಧಿಗೆ ಸರಿ ಅನ್ನಿಸ್ತು. ಮನಸ್ಸು ಹೇಳ್ದಾಗೆಲ್ಲ ಕೇಳೋಕ್ಕಾಗೋದಿಲ್ವಲ್ಲ. ಯಾಕಂದರೆ ಮನಸ್ಸು ಮಗು ಥರ. ಅದಕ್ಕೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಬುದ್ಧಿ ಹೇಳಲೇಬೇಕು. ಪ್ರತಿಯೊಂದು ಹೆಣ್ಣಿಗೂ ತನ್ನ ತವ್ರ ಮನೆಗೆ ಹೋಗಬೇಕು ಅನ್ನೋ ಸೆಳ್ತ ಇದ್ದೇ ಇರುತ್ತೆ. ನೀವು ಹೇಳ್ದಾಗೆ ನಮ್ಮಪ್ಪ ಮನೆಗೆ ಬಂದು ಕರೆದಾಗಲೇ ನಮಗೆ ಅಲ್ಲಿ ಹೋಗೋದಕ್ಕೆ ಮರ್ಯಾದೆ ಇರುತ್ತೆ. ನಮ್ಮ ಮನಸ್ಸಿನ ಸಂತೋಷಕ್ಕಿಂತ ಮರ್ಯಾದೆನೇ ದೊಡ್ಡದು.